शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिवृद्ध्यानगं वन्दे विष्णु भवभयहरं ಸರ್ವಲೋಕೈಕ್ಯನಾಥನಂ. ಪರಮಾತ್ಮನ ಚರಣ ಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತಿನ ಏಕಾದಶಿ ಮಹಾತ್ಮೆಯನ್ನ ನಾವು ಎಲ್ಲರೂ ಶ್ರವಣವನ್ನ ಮಾಡೋಣ. ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದಂತಹ ವ್ರತ ಅಂತಂದ್ರೆ ಅದು ಏಕಾದಶಿ ವ್ರತ ಅಂತೇಳಿ ಪ್ರಚಲಿತಿಯಲ್ಲಿದೆ. ಅಂದರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಉಪವಾಸ, ವ್ರತ, ಜಪ, ಧ್ಯಾನ, ಭಕ್ತಿ ಇವೆಲ್ಲವೂ ಆತ್ಮಶುದ್ಧಿಯ ಸಾಧನೆಗಳು. ಈ ಆತ್ಮಶುದ್ಧಿಯ ಸಾಧನದಿಂದ ಪರಮಾತ್ಮನ ಸಮೀಪಕ್ಕೆ ಹೋಗಲಿಕ್ಕೆ, ಅಂದರೆ ಪರಮಾತ್ಮನ ಒಂದು ಸಾನ್ನಿಧ್ಯವನ್ನು ಪಡೀಲಿಕ್ಕೆ ಸಾಧನಗಳು ಅಂತೇಳಿ ನೋಡಬಹುದನು. ಅದೇ ರೀತಿಯಾಗಿ ಈ ಪವಿತ್ರ ಆಚರಣೆಯ ನಡುವೆ ಈ ವೈಕುಂಠ ಏಕಾದಶಿ ಅನ್ನುವಂತಹ ಅನನ್ಯವಾದ ಸ್ಥಾನವನ್ನು ಹೊಂದಿದೆ. ಇದು ಕೇವಲ ಒಂದು ದಿನದ ವ್ರತ ಅಲ್ಲ, ಇದು ಆತ್ಮದಿಂದ ಪರಮಾತ್ಮನ ಕಡೆಗೆ ಸಾಗುವ ದಿವ್ಯ ದ್ವಾರ. ಅಂದ್ರೆ ಜೀವಾತ್ಮನ ಒಂದು ಅನಂತವಾದ ಸಾಧನದ ಮೂಲಕವಾಗಿ ಪರಮಾತ್ಮನ ಜಪತಪ ಅನುಷ್ಠಾನಗಳ ವ್ರತಗಳನ್ನು ಆಚರಣೆಯನ್ನು ಮಾಡ್ತಾ ಆ ಪರಮಾತ್ಮನ ಸಾನ್ನಿಧ್ಯವನ್ನು ಕೂಡಲಿಕ್ಕೆ ಒಂದು ವಿಶೇಷವಾದಂತಹ ದಿನ ಅಂತಂದ್ರೆ ಈ ವ್ರತಗಳಲ್ಲಿ ಈ ವೈಕುಂಠ ಏಕಾದಶಿ ಅನ್ನುವಂತಹ ವ್ರತ ಬಹಳ ಶ್ರೇಷ್ಠವಾದದ್ದು. ಅದೇ ರೀತಿಯಾಗಿ ವರ್ಷದಲ್ಲಿ ಬರುವ 24 ಏಕಾದಶಿಗಳ ಬರ್ತಾವ. ಆ ಏಕಾದಶಿ ಒಳಗ ಈ ವೈಕುಂಠ ಏಕಾದಶಿಯನ್ನು ವಿಶಿಷ್ಟ ಮಹತ್ವ. ಅಂದ್ರೆ ಇದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷಿ ಏಕಾದಶಿ ದಿನ ಈ ವೈಕುಂಠ ಏಕಾದಶಿ ಅಂತೇಳಿ ಕರೀತಾರೆ. ಅಂದ್ರೂ ಇದು ದಕ್ಷಿಣಾಯನ ಮುಕ್ತಾಯ ಹಾಗೂ ಉತ್ತರಾಯಣದ ಪ್ರಾರಂಭದ ದಿವಸಗಳಲ್ಲಿ ವಿಶೇಷವಾದಂತಹ, ಅಂದ್ರೆ ಇದು ಮಾನವರು ಪರಮಾತ್ಮನ ಅನುಷ್ಠಾನ ಅಷ್ಟಲ್ಲ, ವಿಶೇಷವಾದಂತಹ ದೇವತೆಗಳು ಮೊದಲಾಗಿ ಇಲ್ಲಿಂದ ತಮ್ಮ ಪರಮಾತ್ಮನ ಒಂದು ಉತ್ತರಾಯಣದಲ್ಲಿ ಈ ಪರಮಾತ್ಮನ ಒಂದು ಧ್ಯಾನದಲ್ಲಿ ನೀರಿಸಲಿಕ್ಕೆ ಪ್ರಾರಂಭವಾದಂಥ ಏಕಾದಶಿನೇ ಈ ವೈಕುಂಠ ಏಕಾದಶಿ. ನಾವು ಈ ವೈಕುಂಠ ಅನ್ನುವಂತಹ ಒಂದು ಶಬ್ದವನ್ನು ನೋಡಿದಾಗ ಈ ವೈಕುಂಠ ಶಬ್ದದ ಅರ್ಥವನ್ನ ಬಹಳ ಒಂದು ಗರ್ಭಿತವಾದದ್ದು. ವೈಕುಂಠ ಅಂತಂದ್ರೆ ಅದರ ಅರ್ಥ ದುಃಖವಿಲ್ಲದ ಸ್ಥಿತಿ, ಅಂದ್ರೆ ಯಾವುದೇ ತರದ ದುಃಖ ಇಲ್ಲ ಅಂತೇಳಿ. ಅದೇ ರೀತಿ ಭಯವಿಲ್ಲದ ಜೀವನ, ಅದೇ ರೀತಿಯಾಗಿ ಅಹಂಕಾರ ರಹಿತ ಮನಸ್ಸು. ಇವನ ಈ ರೀತಿ ಇರುವಂತದ್ದಕ್ಕೆ ಅದಕ್ಕೆ ವೈಕುಂಠ ಅಂತ ಕರೀತಾರೆ. ಅದನ್ನೇ ಕಠೋಪನಿಷತ್ತದಲ್ಲಿ ಒಂದು ಸ್ತೋತ್ರ ಬರುತ್ತದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯತೋ ಭಾಂತಿ ಕುಟೋಮ ಅಗ್ನಿ ತಮೇವ ಭಾಂತಃ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ಯುಭಾತಿ. ಅಂದ್ರೆ ಕಠೋಪನಿಷದಲ್ಲಿ ಅಧ್ಯಾಯ 2ರಲ್ಲಿ, ಆಮೇಲೆ ದ್ವಿತೀಯ ಅಲ್ಲಿಯಲ್ಲಿ ಮಂತ್ರ 15ರಲ್ಲಿ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅಂದ್ರೆ ಇದರ ತಾತ್ಪರ್ಯ ಇಷ್ಟೇ, ನ ತತ್ರ ಸೂರ್ಯೋ ಭಾತಿ ಅಂದ್ರೆ ಅಲ್ಲಿ ಸೂರ್ಯನು ಪ್ರಕಾಶಿಸುವುದಿಲ್ಲ. ವೈಕುಂಠದಲ್ಲಿ ಸೂರ್ಯನ ಬೆಳಕು ಇರುವುದಿಲ್ಲ. ನ ಚಂದ್ರ ತಾರಂ ಅಂದ್ರೆ ಅಲ್ಲಿ ಚಂದ್ರ ತಾರೆಗಳ ಬೆಳಕು ಇರುವುದಿಲ್ಲ. ನೇಮ ವಿದ್ಯುತೋ ಭಾಂತಿ ಕುತ ಅಂ ಅಗ್ನಿ ಅಂದ್ರೆ ಮಿಂಚಿನ ಬೆಳಕು ಅಲ್ಲಿಲ್ಲ. ಹಾಗಾದ್ರೆ ಅಲ್ಲಿ ಬೆಳಗುವಂತಹ ಬೆಳಕು ಯಾವುದು ಅಂತ ಕೇಳಿದಾಗ ತಮೇವ ಭಾಂತ ಅನುಭಾತಿ ಸರ್ವಂ, ಅವನ ಪರಮಾತ್ಮನ ಬೆಳಕಿನಿಂದಲೇ ಎಲ್ಲವೂ ಪ್ರಕಾಶಿಸುತ್ತದೆ ಅಂತ.
ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅಂದ್ರೆ ಪರಮಾತ್ಮ ಪ್ರಕಾಶದಿಂದಲೇ ಈ ಜಗತ್ತವೆಲ್ಲ ಬೆಳಗುತ್ತದೆ. ಅದಕ್ಕೆ ನ ತದ್ಭಾಸತಿ ಶೂರು ನ ಶಾಂಕೋ ನ ಪಾವಕಃ. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅದೆಲ್ಲ ಆ ಚಂದ್ರ ಸೂರ್ಯಾದಿಗಳು ಮೊದಲಾಗಿ ನನ್ನ ಪ್ರಕಾಶವನ್ನ ಶಕ್ತಿಯನ್ನ ಪಡೆದುಕೊಂಡು ಅವರು ಬೆಳಗುತ್ತಾರ ಅನ್ನುವಂಥದ್ದನ್ನ ನೋಡಿದಾಗ ನಿಜವಾದಂತಹ ವೈಕುಂಠ ಅಂತಂದ್ರೆ ಚೈತನ್ಯ ಸ್ವರೂಪವಾದಂತಹ ಒಂದು ಶಕ್ತಿಯ ಕೇಂದ್ರ, ಅದು ವೈಕುಂಠ ಲೋಕ ಅಂತ ಕರೀತಾರೆ. ಪರಮಾತ್ಮ ಆ ವೈಕುಂಠ ಲೋಕದಲ್ಲಿ ತಾನು ವಾಸವಾಗಿದ್ದರೂ ಭೂಲೋಕದಲ್ಲಿರುವಂತಹ ಭಕ್ತರ ಸರವಾಗಿ ತಾನು ಸ್ಥೂಲ ದೇಹವನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಹಾತ್ಮರ ದರ್ಶನಕ್ಕಾಗಿರಬಹುದು, ಭಕ್ತರ ಉದ್ಧಾರಕ್ಕಾಗಿ ತಾನು ಇಲ್ಲಿ ಬಂದು ಅಭಯವನ್ನ ಕೊಡ್ತಾನೆ. ಅಂತ ವಿಶೇಷವಾದಂತಹ ವೇಳೆ ಯಾವುದು ಅಂತ ಕೇಳಿದ್ರೆ ಅದು ವೈಕುಂಠ ಏಕಾದಶಿಯ ದಿನವೇ ವಿಶೇಷವಾದಂತಹ ದರ್ಶನ ಅದು ಲಭ್ಯವಾಗ್ತದೆ. ಕೆಲವೊಂದು ಕ್ಷೇತ್ರಗಳಲ್ಲಿ, ಅದೇ ಪಂಢರಪುರದಲ್ಲಿ ಪಾಂಡುರಂಗ ಆಗಿರಬಹುದು, ತಿರುಪತಿಯಲ್ಲಿ ವೆಂಕಟೇಶ್ವರವಾಗಿರಬಹುದು, ಇನ್ನೂ ಶ್ರೀರಂಗಮದಲ್ಲಿ, ಇನ್ನೂ ಅನೇಕ ಕ್ಷೇತ್ರದಲ್ಲಿ ತನ್ನ ಸ್ಥೂಲ ದೇಹದ ರೂಪವಾಗಿ ಪರಮಾತ್ಮ ದರ್ಶನವನ್ನು ಕೊಟ್ಟು ಭಕ್ತರ ಸಾಯುಜ್ಯ ಮೋಕ್ಷವನ್ನ ದಯಪಾಲಿಸ್ತಾನೆ. ಅಂದ್ರೆ ಇಲ್ಲಿ ಬರುವಂಥದ್ದು ಇವತ್ತಿನ ವೈಕುಂಠ ನೋಡಿದೀವಿ. ಏಕಾದಶಿ ಅಂತ ನೋಡಿದಾಗ ಏಕಾದಶಿ ಅಂತಂದ್ರೆ ಚಂದ್ರನ 11ನೇ ದಿನ ಆಯುರ್ವೇದ ಹಾಗೂ ಯೋಗಶಾಸ್ತ್ರದ ಪ್ರಕಾರ ಈ ದಿನ ಮಾನವನ ಇಂದ್ರಿಯಗಳು ಅತ್ಯಂತ ಸೂಕ್ಷ್ಮವಾಗಿವೆ. ಅಂದ್ರೆ ನಮ್ಮಲ್ಲಿರುವಂತಹ ಕರ್ಮೇಂದ್ರಿಯಗಳು ಹಾಗೂ ಜ್ಞಾನೇಂದ್ರಿಯಗಳು ಈ 10 ಹಾಗೂ ಇದರ ಮೇಲೆ ಅಧಿಷ್ಠಾನವಾಗಿರುವುದು ಯಾವುದು ಅಂತ ಕೇಳ್ರಿ, ಅದೇ ಮನಸ್ಸು. ಇವು 10, 5, 5 ಮನಸ್ಸೊಂದು ಕೂಡಿದಾಗ 11 ಆಗ್ತದೆ. ಇವನ್ನೆಲ್ಲವನ್ನ ಏಕಾಗ್ರತೆಯನ್ನ ಮಾಡಿ, ಅದೇ ರೀತಿಯಾಗಿ ಅನ್ನ ತ್ಯಾಗವನ್ನ ಮಾಡಿ, ಅಂದ್ರೆ ಸ್ಥೂಲ ದೇಹದಿಂದ ಅನ್ನ ತ್ಯಾಗವನ್ನ, ಮನೋನಿಗ್ರಹ ಅಂತಂದ್ರೆ ಸೂಕ್ಷ್ಮ ಇಂದ್ರಿಯಗಳಿಂದ ಮನೋನಿಗ್ರಹವನ್ನ ಮಾಡ್ತಾ, ಅದೇ ರೀತಿಯಾಗಿ ಮನಸ್ಸಿನಿಂದ ಜಪ ಧ್ಯಾನ ಇವುಗಳ ಮೂಲಕ ಮನಸ್ಸವನ್ನು ಸುಲಭವಾಗಿ ಶುದ್ಧಿಗೊಳಿಸುವುದು ಯಾವುದು ಅಂತ ಕೇಳಿದ್ರೆ ಆ ಏಕಾದಶಿಯ ಒಂದು ಮಹತ್ವ ಅಂತ ಕೇಳ್ತಾರೆ. ಅದನ್ನೇ ವಿಷ್ಣು ಪುರಾಣದಲ್ಲಿ ಬಹಳ ಸುಂದರವಾಗಿ ಕೊಡ್ತಾರ. ಏಕಾದಶಂ ನ ಭುಂಜತಃ ದ್ವಾದಶ ಪಾರಾಯಣ ಸ್ಮೃತಂ ಏಕಾದಶಿ ವ್ರತಂ ಪುಣ್ಯಂ ಸರ್ವ ಪಾಪ ಪ್ರಾಣನಂ. ಪದ್ಮ ಪುರಾಣದಲ್ಲಿನೂ ಈ ರೀತಿಯಾಗಿ ಏಕಾದಶಿ ಮಹಾತ್ಮೆಯನ್ನ ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾರೆ. ಏಕಾದಶಂ ನ ಭುಂಜತಃ ಅಂದ್ರೆ ಏಕಾದಶಿಯ ದಿನ ಭೋಜನವನ್ನ ಮಾಡಬಾರದು. ದ್ವಾದಶಂ ಪಾರಣಂ ಸ್ಮೃತಿ, ದ್ವಾದಶಿ ದಿನ ಪರಮಾತ್ಮನಿಗೆ ನಾವು ಸೇವಿಸುವಂತಹ ಅನ್ನವನ್ನ ಪ್ರಸಾದ ರೂಪವಾಗಿ ಅರ್ಪಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಏಕಾದಶಿ ವ್ರತಂ ಪುಣ್ಯಂ, ಏಕಾದಶಿ ವ್ರತ ಅತ್ಯಂತ ಪುಣ್ಯಕರವಾದದ್ದು. ಸರ್ವಶ್ರೇಷ್ಠದಲ್ಲಿ ಏಕಾದಶಿ ಬಹಳ ಶ್ರೇಷ್ಠ ಅಂತ ಕರೀತಾರೆ. ಅದನ್ನೇ ಮರಾಠಿಯಲ್ಲಿ ಸರ್ವ ವ್ರತಾಚೆ ಮಾಹೇರ ಅಂತ ಕರೀತಾರೆ. ಅಂದ್ರೆ ಅಷ್ಟು ಶ್ರೇಷ್ಠವಾದಂತಹ ಏಕಾದಶಿ, ಅದು ಏಕಾದಶಿ ವ್ರತ ಅದು ನಮ್ಮನ್ನ ಏನ್ ಮಾಡ್ತೈತೆ, ಸರ್ವ ಪಾಪ ಪ್ರಾಣಾಶನಂ, ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಎಷ್ಟೋ ಜನ್ಮದಲ್ಲಿ ಮಾಡಿದಂತ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಅನ್ನುವಂತಹ ದುಃಖಗಳಿಂದ ನಮ್ಮನ್ನ ದೂರ ಮಾಡಿ ಪರಮಾತ್ಮನಲ್ಲಿರುವಂತಹ ಧ್ಯಾನವನ್ನ, ಪರಮಾತ್ಮನ ಆನಂದವನ್ನ ಪ್ರಾಪ್ತಿ ಮಾಡುವಂತಹ ಶಕ್ತಿ ಈ ಏಕಾದಶಿ ವ್ರತದಲ್ಲಿದೆ. ಆ ಏಕಾದಶಿ ಯಾವ ರೀತಿಯಾದ ಅನ್ನುವಂಥದ್ದನ್ನ ಒಂದು ಕಥೆಯನ್ನು ನೋಡಿದಾಗ, ಏಕಾದಶಿ ಅನ್ನುವಂಥದ್ದು ದೇವಿಯ ಉದ್ಭವದ ಕಥೆ ಅಂತ ಕರೀತಾರೆ ಇದನ್ನು. ಹಳೆಯ ಕಾಲದಲ್ಲಿ ಮುರ ಎಂಬ ಭಯಾನಕ ಅಸುರನಿದ್ದನು. ಅವನು ಬ್ರಹ್ಮನಿಂದ ವರವನ್ನ ಪಡೆದುಕೊಂಡಿದ್ದನು. ಯಾಕಂದ್ರೆ ಬ್ರಹ್ಮನಿಂದ ಈ ದೈತ್ಯರು ವರವನ್ನು ಪಡೆದುಕೊಂಡು ತಮ್ಮ ಪಾಪ ಕರ್ಮಗಳಲ್ಲಿ ತೊಡಗುತ್ತಾರೆ. ಅದೇ ರೀತಿಯಾಗಿ ಅವನು ದೇವತೆಗಳನ್ನ, ಋಷಿಮುನಿಗಳ ಲೋಕವನ್ನು ಭಯಪಡಿಸುತ್ತಿದ್ದನು. ಅಷ್ಟಲ್ಲ, ಅವರನ್ನೆಲ್ಲರನ್ನೂ ಆ ಲೋಕದಿಂದ ಹೊರಗೆ ಹಾಕಿ ದೇವತೆಗಳ ಮೇಲೆ ತನ್ನ ಸರ್ವಾಧಿಪತಿಯನ್ನ ಸಾಧಿಸಿದ. ಅಷ್ಟೇ ಅಲ್ಲ,
ಕೊಡುವಂತ ಹಿಂಸೆಗಳನ್ನು ಅವ್ರಿಗೆ ದೇವತೆಗಳಿಗೆ ತಡೆಯಲಾಗ್ತಿರ್ಕಿಲ್ಲ. ಈ ರೀತಿಯಾಗಿ ಆ ಹಿಂಸೆಯನ್ನ ತಾಳಲಾರದೆ ಎಲ್ಲ ದೇವತೆಗಳು ಒಂದು ಸರಿ ವಿಷ್ಣುವಿನಲ್ಲಿ ಶರಣಾಗತರಾಗ್ತಾರೆ. ಪ್ರಭು, ನಮಗೆ ಮುರಾಸರಣ ಅನ್ನುವಂತಹ ದೈತ್ಯನಿಂದ ಬಹಳ ತೊಂದರೆ ಆಗ್ತದೆ. ಅವನು ಬ್ರಹ್ಮನಿಂದ ವರವನ್ನ ಪಡೆದುಕೊಂಡಿದ್ದಾನೆ. ಅವನಿಗೆ ಏನು ನಮಗೆ ಮಾಡಿಸ್ಲಿಕ್ಕೆ, ಅವನಿಂದ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಆಗ ಭಗವಾನ ವಿಷ್ಣು ನಾನು ಅದರ ಬಗ್ಗೆ ನೋಡ್ತೀನಿ ಅಂತ ಹೇಳಿದಾಗ ವಿಷ್ಣು ಸಾಕ್ಷಾತ್ ತಾನೇ ಬಂದು ಆ ಮೊರಾಸರನ ಜೊತೆಗೆ ಎಷ್ಟೋ ಸಾವಿರ ವರ್ಷಗಳ ಯುದ್ಧವನ್ನು ಮಾಡ್ತಾನೆ. ಯುದ್ಧ ಮಾಡ್ತಾ ಮಾಡ್ತಾ ಯುದ್ಧದಲ್ಲಿ ಒಂದು ಸರಿ ಏನಾಗ್ತದಂತಂದ್ರೆ ಬಹಳ ದಿವಸ ನಡೀತದೆ. ಆಗ ಒಂದು ಸಮಯದಲ್ಲಿ ಪರಮಾತ್ಮ ವಿಷ್ಣು ತಾನು ಒಂದು ಈ ನಮ್ಮ ಈಗಿರುವಂತಹ ಭದ್ರಿಕ ಆಶ್ರಮ ಅಂತೇಳಿ ಹಿಮಾಲಯದಲ್ಲಿ ಏನು ಬರ್ತದ, ಆ ಭದ್ರಿಕ ಆಶ್ರಮದ ಒಂದು ಸಮೀಪದಲ್ಲಿ ಗುಹೆಯಲ್ಲಿ ವಿಶ್ರಾಂತಿಯನ್ನು ಹೊಂತಾನ. ಆ ವಿಶ್ರಾಂತಿಯನ್ನು ಹೊಂದಿದಂತಹ ವೇಳೆಯನ್ನು ನೋಡಿದುಕೊಂಡಂತಹ ಮುರಾಸುರ ವಿಷ್ಣುವಿನ ಮೇಲೆ ಮಲಗಿರುವಂತಹ ವಿಷ್ಣುವಿನ ಮೇಲೆ ಆ ವಿಷ್ಣುವಿನ ಸಂಹಾರ ಮಾಡ್ಬೇಕಂತ ಹೇಳಿ ಬಂದು ಬಿಡ್ತಾನೆ. ಅವಾಗೆ ವಿಷ್ಣು ಏನ್ ಮಾಡ್ತಾನ, ಯೋಗ ನಿದ್ರೆಯಲ್ಲಿ ವಿಷ್ಣು ಇರುವುದರಿಂದ ಆ ಮುರಾಸುರ ಅವನ ಮೇಲೆ ಎರಗಿದಾಗ, ಪರಮಾತ್ಮನ ಮೇಲೆ ಎರಗಿದಾಗ, ಆಗ ಆ ಪರಮಾತ್ಮನ ಒಂದು ದೇಹದಿಂದ ಒಂದು ದಿವ್ಯ ಚೈತನ್ಯವಾದಂತಹ ಒಂದು ಸ್ತ್ರೀ ಶಕ್ತಿ ಜನ್ಮವನ್ನ ತಾಳ್ತಾಳೆ. ಆ ಜನ್ಮವನ್ನ ತಾಳಿ ಉದ್ಭವಿಸಿ ಈ ಮುರಾಸರ ಅನ್ನುವಂತಹ ದೈತ್ಯನ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿದ ಮೇಲೆ ಪರಮಾತ್ಮ ನಿದ್ರಾ ಯೋಗದಿಂದ ತಾನು ಜಾಗೃತಿಯಾಗಿ ನೋಡಿದಾಗ ಮುರಾಸುರ ದೈತ್ಯ ಮರಣವನ್ನು ಹೊಂದಿರುತ್ತಾನೆ. ಅವಾಗ ಪರಮಾತ್ಮ ಸಂತುಷ್ಟನಾಗಿ ಆ ದೇವಿಗೆ ನಿನಗೇನು ಬೇಕು ವರವನ್ನ ಕೇಳಿದಾಗ ಆ ದೇವಿ ಹೇಳ್ತಾಳೆ, ಈ ಕಲಿಯುಗದೊಳಗ ಯಾರು ನನ್ನ ಅಖಂಡವಾಗಿ ಚಿಂತನೆಯನ್ನ ಮಾಡ್ತಾರೆ ಅವರಿಗೆ ನೀನು ನಿನ್ನ ಸಾಯುಜ್ಯ ಮೋಕ್ಷವನ್ನ ಅವರಿಗೆ ದಯಪಾಲಿಸಬೇಕು, ಅದೇ ಒಂದು ವರವನ್ನ ನನಗೆ ಕೊಡಂದಾಗ ವಿಷ್ಣು ಆ ಏಕಾದಶಿ ಅನ್ನುವಂತಹ ಸ್ತ್ರೀಯಳ ಅವತಾರವನ್ನ ತಾಳಿದಂತಹ ದೇವಿಗೆ ತಾನು ಆ ಒಂದು ಅಭಯವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಯಾರು ಕಾಯ ವಾಚ ಮನಸ್ಸದಿಂದ ಈ ಕಲಿಯುಗದಲ್ಲಿ, ಯಾಕಂದ್ರೆ ಸತ್ಯಯುಗದಲ್ಲಿ, ದ್ವಾಪಾರ ಯುಗದಲ್ಲಿ, ಅದೇ ರೀತಿಯಾಗಿ ಕೃತಯುಗದಲ್ಲಿ ಯಜ್ಞ ಆಗಾದಿಗಳು ಜಪ ತಪಸ್ ಅನುಷ್ಠಾನಗಳಿದ್ದು ಅಂತ ಅನುಷ್ಠಾನಗಳನ್ನ ಮಾಡಿ ಪರಮಾತ್ಮನ ಪ್ರಾಪ್ತಿಯನ್ನು ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗದೊಳಗೆ ಹರಿನಾಮವ ಜಪಿಸಿದರೆ ಕುಲಕೋಟಿಗಳು ಉದ್ಧರಿಸು ಅನ್ನುವ ಹಾಗೆ ಕಲಿಯುಗದೊಳಗೆ ಯಾರು ಅಖಂಡವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಈ ವ್ರತಗಳ ಏಕಾದಶಿ ವ್ರತಗಳನ್ನ ಮಾಡ್ತಾ ಅದರೊಳಗೆ ಈ ದಿನ ಬಂದಂತಹ ಈ ವೈಕುಂಠ ಏಕಾದಶಿಯನ್ನ ಯಾರು ತ್ರಿಕರಣ ಶುದ್ಧಿಯಾಗಿ ಮಾಡಿ ಆ ಪರಮಾತ್ಮನ ಸಾಯುಜ್ಯವಾದಂತಹ ಸ್ಥಿತಿಯನ್ನ ನಾವು ಎಲ್ಲರೂ ಪಡೆಯೋಣಂತ ಹೇಳ್ತಾ ಅಲ್ಪ ಮತಿಗೆ ಒಂದು ಸಿಕ್ಕಂತ ವೇಳೆಯನ್ನ ಪರಮಾತ್ಮನ ಚರಣಗಳಲ್ಲಿ ಅರ್ಪಿಸುತ್ತಾ ಹರಿ ಓಂ ತಸ್ಸತ್.